ಮಂತ್ರ 7. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂ ದ್ವಿಜಾನತಃ ತತ್ರ ಕೋ ಮೋಹ ಕ ಶೋಕಃ ಏಕತ್ವಮನುಪಶ್ಯತಃ. ಬಹಳ ತುಂಬ ಸುಲಭ ಆದದ್ದು ನೋಡಿದರೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂ ದ್ವಿಜಾನತಃ. ದ್ವಿಜಾನತ ಅನ್ನೋ ಪದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು. ತತ್ರ ಕೋ ಮೋಹ ಕ ಶೋಕಃ. ಮೋಹ ಇಲ್ಲ, ಶೋಕ ಯಾಕೆ ಬೇಕು? ಏಕತ್ವಮನುಪಶ್ಯತಃ. ಅದರ ಅನುವಾದ ಎಷ್ಟು ಚೆನ್ನಾಗಿದೆ ನೋಡಿ. ನಿಖಿಲ ಭೂತಂಗಳು ತನ್ನಾತ್ಮವೆಂದರಿತು ಸಕಲೈಕ್ಯ ದೃಷ್ಟಿಯಂ ನಡೆಯುವಾತಂಗೆ. ಆ ಪದ ಹೊಸ ಸೃಷ್ಟಿಯಪ್ಪ, ನಾನಂತೂ ಮೊದಲು ಕೇಳಿರಲಿಲ್ಲ ಈ ಪದ ಸೃಷ್ಟಿ ಮಾಡಿದ್ದು. ಸ್ವಕ ಇದು ಅನ್ಯಕ ಎಂಬ ಭ್ರಮೆಯದಂತಹುದು. ಎಷ್ಟು ಚೆನ್ನಾಗಿದೆ ನೋಡಿ ಪದ. ಅದು ಸ್ವಕ ಅನ್ಯಕ ಅಂತ ಪದ. ಸ್ವಕ ಇದು ಅನ್ಯಕವೆಂಬ ಭ್ರಮೆಯದೆಂತಹುದು ಸುಖಿಯವಂ ಮೋಹ ಶೋಕಂಗಳು ಅಂಟವವನಂ. ಇಡೀ ಶ್ಲೋಕದ ಅವತಾರ. ನಿಖಿಲ ಭೂತಂಗಳು ತನ್ನ ಆತ್ಮವೆಂದರಿತು. ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಗಳು ನನ್ನದೇ ಆತ್ಮ ಅಂತ ತಿಳ್ಕೊಂಡು ಸಕಲ ಐಕ್ಯ ದೃಷ್ಟಿಯಿಂದ ನಡೆಯುವಾತನಿಗೆ ಎಲ್ಲೂ ಒಂದೇ ಅಂತ ನಡೆಯುವಂಥ ಮನುಷ್ಯ ಇದ್ದರೆ ಸ್ವಕ ಅಂದರೆ ಸ್ವಂತದ್ದು, ನಂದು, ಅಥವಾ ಅನ್ಯಕ ಅಂದರೆ ಇನ್ನೊಬ್ಬರದು ಅನ್ನುವಂಥ ಭ್ರಮೆಯಲ್ಲಿ ಬರ್ತದೆ. ಎಲ್ಲವೂ ನಾನೇ ಅಂದಾಗ ಭ್ರಮೆ ಬರೋದಿಲ್ಲ. ಸುಖಿಯವಂ ಮೋಹ ಶೋಕಂಗಳು ಅಂಟವವನಂ. ಯಾವಾಗಲೂ ಸುಖಿಯಾಗಿರ್ತಾನೆ, ಅವನಿಗೆ ಶೋಕ ಮೋಹ ಅಂಟೋದಿಲ್ಲ ಅಂತ ಅರ್ಥ. ಇದು ಹಿಂದಿನ ಶ್ಲೋಕದ ಮುಂದುವರಿದ ಭಾಗ ಅನ್ನೋ ಹಾಗಿದೆ. 7ನೇ ಮಂತ್ರ 6ನೇ ಮಂತ್ರದ ಮುಂದುವರಿದ ಭಾಗ. ಅದಕ್ಕೆ ಹೇಳ್ತಾರೆ ಸರ್ವಾತ್ಮ ಭಾವವನ್ನು ವಿಸ್ತರಣೆ ಮಾಡುವಂಥ ಮಂತ್ರ. ಇಲ್ಲೊಂದು ಬಹಳ ಟ್ರಿಕ್ಕಿ ಇದೆ, ಬಹಳ ಚೆಂದ ಆಗಿರುವಂಥದ್ದು, ನನಗೆ ಇಷ್ಟವಾದದ್ದು. ಅಲ್ಲಿ 2 ಭಾಗ ಹೇಳಿದ್ರಲ್ಲ, ಅದನ್ನೇ ವಿಸ್ತಾರ ಹೇಗೆ ಮಾಡ್ತಾರೆ ಇಲ್ಲಿ? ಮೊದಲು ಎಲ್ಲ ದೇಹಗಳಿಗೂ ಒಂದು ಆತ್ಮ ಇದೆ ಅಂತ ಒಪ್ಕೋತೀವಿ. ಆಮೇಲೆ ಎಲ್ಲ ದೇಹಗಳು ಕೂಡ ಒಂದೇ ಆತ್ಮದಲ್ಲಿದ್ದಾವೆ ಅಂತ ಹೇಳ್ಕೊಳ್ಳೋದು. ಇನ್ನು ಹೊಸದು ವಿಸ್ತಾರ ಏನು ಮಾಡ್ತಾರೆ ಅಂದ್ಕೊಂಡಿದ್ದೆ ನಾನು. ಬಹಳ ಚೆಂದ ಇದೆ. 2 ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್, 2 ಮಟ್ಟದ ತಿಳುವಳಿಕೆ ಇರಬೇಕು. ಕೆಳಗಿನ ಮಟ್ಟದ ತಿಳುವಳಿಕೆಯನ್ನು ಆಗಲೇ ನೋಡಿದ ಹಾಗೆ ಎಲ್ಲ ದೇಹಗಳಲ್ಲಿ ಆತ್ಮ ಇದೆ. ಉನ್ನತ ಜ್ಞಾನ ಎಲ್ಲ ದೇಹಗಳು ಆತ್ಮದಲ್ಲಿದೆ. ಆದರೆ ಶಂಕರಾಚಾರ್ಯ ಹೇಳ್ತಾರೆ ಇದು ಸಂಪೂರ್ಣ ಜ್ಞಾನ ಅಲ್ಲ. ಅಂದರೆ 6ನೇ ಶ್ಲೋಕದಲ್ಲಿ ನಾವೇನು ಕೇಳಿದ್ವಿ ಅದೇ ಸರಿ ಅಂದ್ಕೊಂಡಿದ್ವಿ ನಾವು, ಅದೇ ಫೈನಲ್ ಅಂತ. ಈಗ ಹೇಳ್ತಾರೆ ಅದು ಸಂಪೂರ್ಣ ಜ್ಞಾನ ಅಲ್ಲ, ಪಾರ್ಷಿಯಲ್ ಜ್ಞಾನ ಕರೆಕ್ಟು. ಇನ್ನೊಂದು ಹಂತ ಇದೆ, ಅದನ್ನು ತಿಳ್ಕೋಬೇಕಾದದ್ದು ಈ ಶ್ಲೋಕಲ್ಲಿ ಹೇಳ್ತಾರೆ. ಇದು 3ನೇದ್ದು. ಇಷ್ಟು ಚಂದ ಅನಾಲಿಸಿಸ್ ಇದೆ ಅದು. ದೇಹಗಳಲ್ಲಿ ಆತ್ಮ ಇದೆ ಅಂತ ಅನ್ನೋದಾದರೆ ದೇಹ ಪಾತ್ರೆ ಆಯಿತು, ಆತ್ಮ ಅದರಲ್ಲಿರುವಂಥ ವಸ್ತು ಆಯಿತು. ಕಂಟೆಂಟ್ ಆ್ಯಂಡ್ ಕಂಟೈನರ್. ಕಂಟೈನರ್ ಅಂದರೆ ಪಾತ್ರೆ, ಒಳಗಿರುವಂಥ ಕಂಟೆಂಟ್. ಕಂಟೆಂಟ್ ಆತ್ಮ ಆಯಿತು, ಕಂಟೈನರ್ ದೇಹ ಆಯಿತು. ಅಥವಾ ದೇಹಗಳು ಆತ್ಮದಲ್ಲಿದೆ ಅಂತ ಅನ್ನೋದಾದರೆ ಆತ್ಮ ಪಾತ್ರೆ ಆಯಿತು, ದೇಹಗಳು ವಸ್ತು ಆಯಿತು. ಆದರೂ ಬಿಡಲಿಲ್ಲ ನಮ್ಮನ್ನಿದು. ಪಾತ್ರೆ ಮತ್ತು ಪಾತ್ರ ಅಥವಾ ವಸ್ತುಗಳು ಎರಡಿದ್ದಂಗೆ ಆಯ್ತಲ್ಲ, 2 ಬೇರೆ ಬೇರೆ ಆದಂಗೆ ಆಯ್ತಲ್ಲ. ಹಾಗಾದರೆ ಇಲ್ಲಿ ಬರೋದು 7ನೇ ಪದ್ಯದಲ್ಲಿ ನೀವು ತಿಳ್ಕೊಂಡು ಸರಿ ಅಲ್ಲಿವರೆಗೂ, ಆದರೆ 2 ವಸ್ತು ಇಲ್ಲ, ಅಲ್ಲಿ ಒಂದೇ ಇರೋದು. ಇದು 3ನೇ ಹಂತ ಬರಬೇಕಾದದ್ದು. ಮೊದಲನೇ ಹಂತದಲ್ಲಿ ಯಾವುದೇ ತಗೊಳ್ಳಿ ನೀವು, ದೇಹದಲ್ಲಿ ಆತ್ಮ ಇದೆ ಅಂದರೆ ದೇಹ ಪಾತ್ರೆ ಆಯಿತು, ಒಳಗಡೆ ಆತ್ಮ ಇದೆ ಅದರೊಳಗೆ ಅಂತ. ಇನ್ನೊಂದು ಎಲ್ಲ ದೇಹಗಳು ಆತ್ಮದಲ್ಲಿದೆ ಅಂದರೆ ಆತ್ಮ ಒಂದು ದೊಡ್ಡ ಪಾತ್ರೆ ಆದಂಗೆ ಆಯಿತು, ಅದರೊಳಗೆ ದೇಹ ಇದೆ ಅಂತಾಯಿತು. ಅಂದರೆ 2 ವಸ್ತು ಇದ್ದದ್ದು ಗ್ಯಾರಂಟಿನ. ಒಂದು ಪಾತ್ರೆ ಇದ್ದಂಗೆ ಆಯ್ತು, ಒಳಗಿನ ವಸ್ತು ಇದ್ದಂಗೆ ಆಯಿತು. ಅದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಶಂಕರಾಚಾರ್ಯ 2 ಇಲ್ಲ, ಒಂದೇ ಇದೆ. ಹಾಗಾದ್ರೆ ಯಾವುದನ್ನು ತಿಂದುಬಿಡ್ತದೆ? ಯಾವುದೋ ಒಂದು ಇರಬೇಕು, ಒಂದು ಹೋಗ್ಬೇಕಲ್ಲ ಅದರಲ್ಲಿ ಯಾವ್ದು ಹೋಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ ಈ ಮೊದಲು ಕಂಟೈನರ್ ಕಂಟೆಂಟ್ ಬಗ್ಗೆ ಹೇಳ್ತಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಭಾಷ್ಯದಲ್ಲಿ. ಈ ಪಾತ್ರೆ ಪಾತ್ರೆ ಇದೆ ಅಂತ ಒಪ್ಕೊಳ್ಳಿ, ಪರವಾಗಿಲ್ಲ. ಆ ಪಾತ್ರೆ ಹೇಗಿರಬೇಕು? ದೇಹದೊಳಗೆ ಆತ್ಮ ಇದೆ ಅಂದರೆ ದೇಹ ಪಾತ್ರೆ ಆದರೆ ದೇಹ ಕೂಡ ಚೆನ್ನಾಗಿರಬೇಕು, ಆತ್ಮ ಹಿಡ್ಕೊಳ್ಳೋ ಶುದ್ಧವಾಗಿರ್ಬೇಕದು. ಪಾತ್ರೆ ಶುದ್ಧವಾಗಿಲ್ಲದ ಹೊರತು ಅದರೊಳಗೆ ವಸ್ತು ಬರೋಲ್ಲ. ಈ ಕೆಳಗಿನ ಹಂತದಲ್ಲೇ ಇದ್ದೀವಿ, ಇನ್ನೂ ನಾವು ಮೇಲೆ ಹೋಗಿಲ್ಲ. ಅದಕ್ಕೆ ಒಂದು ಚಂದ ಉದಾಹರಣೆ ಹೇಳ್ತಾರೆ ಹೇಗಿರಬೇಕು ಅಂತ. ಒಂದು ಚಂದ ಕಥೆ ನನಗೆ ಬರೋದು. ಒಂದು ಊರು, ಆ ಊರಲ್ಲೂ ಯಜಮಾನರು ಶ್ರೀಮಂತರು, ಊರಿಗೆ ಪಟೇಲರಿದ್ದ ಹಾಗೆ ಎಲ್ಲರನ್ನೂ ನೋಡ್ಕೋತಿದ್ರು. ಅವ್ರ ಮಾತು ಕೊನೆ ಮಾತು. ಅವ್ರು ಪ್ರತಿ ಸಲ ಏನು ಮಾಡ್ತಿದ್ರು, ಊರಿಗೆ ಯಾರಾದರೂ ಹಿರಿಯರು ಬಂದರೆ, ಸನ್ಯಾಸಿಗಳು ಬಂದರೆ ಅವ್ರನ್ನ ಕೂಡಿಸಿ ಕಡೆ ಉಪನ್ಯಾಸ ಮಾಡಿಸೋರು. ಒಂದ್ಸಲ ಯಾರೋ ಸನ್ಯಾಸಿ ಬಂದರು, ಭಾರಿ ಪ್ರಸಿದ್ಧ ಸನ್ಯಾಸಿ, ಬಹಳ ಚಂದ ಉಪನ್ಯಾಸ ಕೊಡ್ತಾರೆ ಅಂತ ಕರ್ಕೊಂಡ್ಬಂದರು. ದೇವಸ್ಥಾನದಲ್ಲಿ ದಿನ ಆಗೋದು. ಊರು ಮಂದಿ ಎಲ್ಲ ಬರೋರು. ಮೊದಲೇ ದಿವಸ ಎಷ್ಟು ಜನ ಬಂದರು, ಮರು ದಿವಸ 2 ಪಟ್ಟು ಜನ ಬಂದರು. 3ನೇ 4ನೇ ದಿವಸದಿಂದ ಊರೇ ಖಾಲಿ, ಎಲ್ಲರೂ ಹೋಗ್ತಿದ್ರು ಉಪನ್ಯಾಸಕ್ಕೆ. ಆದರೆ ಪಟೇಲ್ರ ಹೆಂಡತಿ ಮಾತ್ರ ಹೋಗಲಿಲ್ಲ. ಆಕೆಗೆ ಏನಂದ್ರೆ ಪಟೇಲ್ರು ನಾವು
ನಮ್ಮ ಮನೆಗೆ ಅವ್ರು ಬಂದು ಪಾಠ ಮಾಡಬೇಕು. ನಾವು ಅವ್ರು ಬಂದು ಎಲ್ಲರ ಗುಂಪಲ್ಲಿ ಹೋಗೋಕ್ಕಾಗತ್ತಾ? ನಾನು ಎಲ್ಲರೂ ಹೋಗ್ತಾರೆ, ನಾನು ಹೋಗೋಕ್ಕಾಗತ್ತಾ? ಹೋಗಲಿಲ್ಲ ಆಕೆ. ಆದರೆ ಸುತ್ತಮುತ್ತಲ ಹೆಣ್ಮಕ್ಳೆಲ್ಲ ಬಂದು ಹೇಳಬೇಕು, ನೀವು ಬರಬೇಕಾಗಿತ್ತು ರೀ, ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು ಅಂತ. ಆಕೆ ಕೇಳಬೇಕು ಅಂತ ಆಸೆ ಇದೆ, ಆದರೆ ಹೋಗೋ ಮನಸ್ಸಿಲ್ಲ. ಇದು ಚಿತ್ರ ಪರಿಸ್ಥಿತಿ. ಆ ಸನ್ಯಾಸಿ ಏನು ಮಾಡಬೇಕು? ಮರುದಿವಸ ಭಿಕ್ಷೆ ಬೇಡ್ಕೋಬೇಕಲ್ಲ, ಭಿಕ್ಷೆ ಬೇಡ್ಕೊಂಬಂದು ಊಟ ಮಾಡಬೇಕು. ಇವ್ರ ಮನೆ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ. ಆಕೆಗೆ ಭಾರಿ ಖುಷಿ ಆಯಿತು, ಸನ್ಯಾಸಿಗಳು ಬಂದುಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂಥೇಳಿ ಒಂದು ನಿಮಿಷ ಇರಿ ಬಂದು ಆಕೆಗೆ ಭಿಕ್ಷೆಯನ್ನು ಕೊಟ್ಬಿಟ್ಟು, ಸ್ವಾಮಿ ನೀವು ತುಂಬ ಚೆನ್ನಾಗಿ ಉಪನ್ಯಾಸ ಮಾಡ್ತೀರಂತೆ, ನನಗೆ ಅದು ವೇದಾಂತ ಗೀತಾಂತ ನನಗೆ ಗೊತ್ತಿಲ್ಲ, ಅದೇನು ಸ್ವಲ್ಪ ನನಗೆ ಹೇಳ್ಕೊಡ್ತೀರಾ ಅಂತ ಕೇಳಿದಂತೆ. ಹೇಳ್ಕೊಡ್ತೀನಮ್ಮ, ಅದಕ್ಕೇನು ತೊಂದರೆ ಇಲ್ಲ, ಬೇಕಾದಂಗೆ ಹೇಳ್ಕೊಡ್ತೀನಿ. ನನಗೆ ಒಂದೇ ದಿವಸದಲ್ಲಿ ಹೇಳ್ಕೊಟ್ಬಿಡ್ಬೇಕು, ಟೈಮ್ ಮತ್ತೆಷ್ಟು ಟೈಮ್ ಕೊಡಬೇಕಾಗ್ತದೆ, ನೀವು ಬ್ಯುಸಿ ಇರ್ತೀರಿ ಸಾಯಂಕಾಲ, ಅದಕ್ಕೆ ನಾವು ನಾಳೆ ಹೇಳ್ಕೊಡ್ತೀನಿ, ನಿಮಗೇನು ತೊಂದರೆ ಇಲ್ಲ, ಇಡೀ ವೇದಾಂತದ ಸಾರ ಒಂದು ದಿವಸದಲ್ಲಿ ಹೇಳ್ಕೊಡ್ತೀನಿ. ಆಕೆ ಮರುದಿವಸ ಏನು ಸಂಭ್ರಮ, ಆಕೆಗೆ ಬರ್ತಾನೆ ಇವತ್ತೆಲ್ಲ ಹೇಳಿಬಿಡ್ತಾನೆ ಅಂಥೇಳಿ ಮನೆಯಲ್ಲಿರುವಂಥ ಎಲ್ಲ ಒಳ್ಳೆಯ ವಸ್ತುಗಳನ್ನು ಹಾಕಿ ಒಂದು ಒಳ್ಳೆಯ ಪಾಯಸ ಮಾಡಿದ್ಲಂತೆ. ಅತ್ಯಂತ ಶ್ರೇಷ್ಠವಾದ ಪಾಯಸ ಮಾಡಿ ರೆಡಿ ಮಾಡಿ ಕೂತಿದ್ಲು. ಅವನು ಯಾವಾಗ ಬರ್ತಾನೆ ಅಂತ. ಬಂದ ಸನ್ಯಾಸಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೂತ್ಕೊಂಡ. ಆಕೆ ಒಳಗೆ ಕಾಯ್ಕೊಂಡಿದ್ದಲ್ಲ, ಓಡಿ ಬಂದು ಸ್ವಾಮಿ ನಿಮ್ಮ ಪಾತ್ರೆ ಕೊಡಿ, ಹಾಕ್ಬಿಡ್ತೀನಿ ಇದನ್ನು ಅಂತಂದು. ಹೌದಾ, ತೆಗಿತೀನಿ ರೀ ಅಂದ. ಜೋಳಿಗೆ ಅಂದ, ಪಾತ್ರೆ ತೆಗೆದು ಮುಂದೆ ಹಿಡ್ದ. ಆಕೆಗೆ ಮನಸ್ಸು ಕಿವುಚೋಯ್ತು. ಎಂಥ ಪಾತ್ರೆ, ಕೊಳಕು, ಕಡ್ಡಿ ಕಸ ಸಗಣಿ ಅಂಟ್ಕೊಂಡಿದೆ ತುದಿಗೆಲ್ಲ. ಈ ಪಾತ್ರೆಯಲ್ಲಿ ಇಂಥ ಪಾಯಸ ಹಾಕೋದಾ? ಇಷ್ಟು ಒಳ್ಳೆ ಪಾಯಸ ಇಂಥ ಪಾತ್ರೆಯಲ್ಲಿ ಹಾಕೋದಾ? ಇದು ಏನು ಸ್ವಾಮಿ ಪಾತ್ರೆ ಇದು ಅಂದು. ಹಾಕಮ್ಮ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಅದೇನು ಚಿಂತೆ ಇಲ್ಲ ಅಂದ. ಇಲ್ಲ ಬೇಡ ಕೊಡಿ ಅಂತ ಪಾತ್ರೆ ಇಸ್ಕೊಂಡು ಹೋಗಿ ತಾನೇ ಒಳಗೆ ಚೆನ್ನಾಗಿ ತೊಳೆದು ಅದರಲ್ಲಿ ಪಾಯಸ ತುಂಬ್ಕೊಂಬಂದು ಕೊಟ್ಲಂತೆ. ಆಯ್ತಮ್ಮ, ಸಂತೋಷ ಆಯಿತು ಅಂತೇಳಿ ಹೊರಟ ಸನ್ಯಾಸಿ. ಈಕೆ ಟ್ಯೂಷನು ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಆಕೆ ಹೇಳಿದಂತೆ, ಸ್ವಾಮಿ ನೀನೇ ನನಗೆ ಈ ವೇದಾಂತದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಂದಿದ್ರಿ, ಮತ್ತು ಅದು ಮರೆತು ಬಿಟ್ರಿ ಅನಿಸುತ್ತೆ ಅಂತ ಹೇಳಿದ್ನಲ್ಲ ಮಂಜನಿಗೆ. ಆಯ್ತಲ್ಲ ಅಂದರು ಅವರು. ಏನು ಹೇಳಿದ್ರಿ ಅಂದ್ಲು. ಈಗ ನೀನೇ ಹೇಳಿದಲ್ಲ, ಕೊಳಕು ಪಾತ್ರೆಯಲ್ಲಿ ಶ್ರೇಷ್ಠ ವಸ್ತು ಹಾಕಬಾರ್ದು. ಪಾತ್ರೆ ಕೊಳಕಾಗಿತ್ತು ನಂದು, ಅದರೊಳಗೆ ಶ್ರೇಷ್ಠ ವಸ್ತು ನಿನ್ನ ಪಾಯಸ ಹಾಕಬಾರ್ದು ಅಂತ ಹೇಳಿದಲ್ಲ, ಅದೇ ವೇದಾಂತ. ಅಂಥ ಒಳ್ಳೆ ಚಿಂತನೆ ನಿನ್ನ ಮನಸ್ಸಿಗೆ ಬರಬೇಕಾದ್ರೆ ನಿನ್ನ ಪಾತ್ರೆ ಸ್ವಚ್ಛ ಆಗಿರ್ಬೇಕು ಮೊದಲು. ನಿನ್ನ ಮನಸ್ಸು ಅನ್ನುವಂಥ ಪಾತ್ರೆ ಶುದ್ಧವಾಗಿದ್ದರೆ ಮಾತ್ರ ಆ ಒಳ್ಳೆಯ ಚಿಂತನೆ ಅನ್ನುವಂಥ ವಸ್ತು ಅದರಲ್ಲಿ ಹಾಕೋಕೆ ಬರುತ್ತೆ. ಆದ್ದರಿಂದ ಮೊದಲನೇ ಹಂತ ಆತ್ಮ ಇದೆ. ಅದು ಪರಮಾರ್ಥಾನಂದರು ಭಾಳ ಚಂದ ಹೇಳ್ತಾರೆ. ಬಹಳ ಜನಕ್ಕೆ 3 ಹಂತ ಅಂತ ಹೇಳಿ 2 ಹಂತ ನೋಡಿದ್ದೀವಿ ನಾವೀಗ, 3ನೇ ಹಂತ ನೋಡ್ಬೇಕೀಗ. ಮೊದಲನೇ ಹಂತನೇ ಗೊತ್ತಿರಲ್ಲ ಅಂತ ಹೇಳ್ತಾರೆ. ಆತ್ಮ ಇದೆ ಅಂತ ಚಿಂತೆ ಮಾಡೋಕೆ ಟೈಮ್ ಇಲ್ಲ ನಮಗೀಗ. ದೇಹ ಇದೆ, ಆದ್ದರಿಂದ ಈ ದೇಹಕ್ಕೋಸ್ಕರ ಬದುಕ್ತೀನಿ ನಾನು ಅಂತ ಇರ್ತಾರೆ. ಅದಕ್ಕೆ ತದ್ದೂರೇ, ಬಹಳ ದೂರ ಇದೆ ಅಂತೀವಲ್ಲ, ಯಾರು ತಲೆ ಕೆಡಿಸ್ಕೊಳ್ಳಲು ಆತ್ಮ ಅಂತ, ಅದು ದೂರ ಬದುಕೊಂಡು ಸಿಕ್ಕಾಪಟ್ಟೆ ದೂರ ಇದೆ, ಗೊತ್ತೇ ಇರಲ್ಲ. ಅದು ಮೊದಲನೇ ಹಂತ ಏನು ಅಂದರೆ, ಎಷ್ಟೋ ತಪಸ್ಸು ಮಾಡಿದ ಮೇಲೆ, ಸ್ವಲ್ಪ ಸಾಧನೆ ಮಾಡಿ ಮನಸ್ಸು ಸ್ವಚ್ಛ ಆದಮೇಲೆ ಆ ಪಾತ್ರೆಯೊಳಗೆ ಒಂದು ಚಿಂತನೆ ಬರ್ತದೆ. ಓಹೋ, ನನ್ನ ದೇಹದೊಳಗೂ ಒಂದು ಆತ್ಮ ಅಂತ ಒಂದಿದೆ, ಮೊದಲೇ ಹಂತ. ಆಮೇಲೆ ವಿಚಾರ ಮಾಡ್ತಾನೆ, ನನ್ನೊಳಗೊಂದು ಆತ್ಮ ಇದೆ, ಅವರೊಳಗೊಂದು ಆತ್ಮ ಇದೆ, ಅವರೊಳಗೊಂದು ಇದೆಯಲ್ಲ ಅಂತ ಮನಸ್ಸು ಸ್ವಲ್ಪ ಚಿಂತನೆ ಹೋದಾಗ ಅನಿಸುತ್ತೆ, ಓಹೋ ಇದೆಲ್ಲ ಬೇರೆ ಬೇರೆ ಅಲ್ಲ, ಈ ದೇಹಗಳೆಲ್ಲ ಒಂದೇ ಆತ್ಮದಲ್ಲಿದ್ದಾವೆ ಅಂತ 2ನೇ ಸ್ಥಾನದಲ್ಲಿ ಗೊತ್ತಾಗುವಂಥದ್ದು. ಇದು ಮಾಡ್ಕೊಂಡು ಪಾತ್ರೆ ಕೊಡ್ಕೊಂಡು. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ, ಹೇಗೆ 2 ಚಿಂತೆ ಬರ್ತದೆ ಅಂತ. ಯಶೋದೆ ಉದಾಹರಣೆ ಕೊಡ್ತಾರೆ. ಯಶೋದೆ ಮಗನನ್ನು ಆಡಿಸ್ಬೇಕಾದ್ರೆ ಇವೆಲ್ಲ ಗೊತ್ತಿರುವಂಥ ಕೆಲಸ. ಮಗು ಮಣ್ಣು ಹಾಕ್ಕೊಂಡ್ಬಿಡ್ತದೆ ಬಾಯಲ್ಲಿ. ಹುಡುಗರು ಬಂದು ಹೇಳ್ತಾರೆ, ನಿಮ್ಮ ಕೃಷ್ಣ ಮಣ್ಣು ತಿಂತಿದ್ದಾನೆ ಅಂತ. ಕರೆದು ಬಾಯಿ ತೆಗಿ ಅಂತಾಳೆ. ನಮಗೆಲ್ಲ ಗೊತ್ತಿರುವಂಥ ಕಥೆ ಅದು. ಬಾಯಿ ತೆಗೆದ್ರೆ ಒಳಗೆ ಬ್ರಹ್ಮಾಂಡ ಕಾಣಿಸ್ತು ಅಂತ. ಬಾಯಿಯೊಳಗೆ ಬ್ರಹ್ಮಾಂಡ ಕಾಣಿಸೋವರೆಗೂ ಯಶೋದೆಗೆ ಏನಾಗಿತ್ತು? ನನ್ನ ಕೃಷ್ಣ ಈ ಪ್ರಪಂಚದಲ್ಲಿ ಇದ್ದಾನೆ, ಪ್ರಪಂಚದಲ್ಲಿ ಕೃಷ್ಣ ಇದ್ದಾನೆ ಅಂತ ಯಶೋದೆ ನಂಬ್ಕೊಂಡಿದ್ಲು. ಎಲ್ಲಿವರೆಗೂ? ಬಾಯಿ ತೆಗೆಯವರೆಗೂ. ಬಾಯಿ ತೆಗೆದಾಗ ಆಕೆಗೊಂದು ಗೊತ್ತಾಯಿತು, ಕೃಷ್ಣ ಪ್ರಪಂಚದಲ್ಲಿಲ್ಲ, ಇಡೀ ಪ್ರಪಂಚ ಅವನೊಳಗಿದೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ. 2 ಪದದ್ದು ಉದಾಹರಣೆ ಎಕ್ಸಾಂಪಲ್ ಕೊಡಬೇಕು. ಯಶೋದೆ 2ನೇ ಹಂತ ಬಂತು. ಓಹೋಹೋ, ನನ್ನ ಕೃಷ್ಣ ಸಣ್ಣವನಲ್ಲ, ಇವನು ಇಡೀ ಪ್ರಪಂಚವೇ ಅವನೊಳಗಿದೆ ಅಂತ ಅರ್ಥ ಆಯಿತು. ಈ 3ನೇ ಹಂತ ಒಂದು ಬರ್ತದೆ. 3ನೇ ಹಂತ 7ನೇ ಮಂತ್ರದಲ್ಲಿ ಬರೋದು. ದ್ವಿಜಾನತಃ ಏಕತ್ವಂ ಅನುಪಶ್ಯತಃ ಅಂತ. ಈ ದ್ವಿಜಾನತ ಅಂದರೆ ಜ್ಞಾನಿ. ನೋಡಿ ಎಷ್ಟು ಚೆನ್ನಾಗಿದೆ. 2 ಬಾರಿ ಜ್ಞಾನಿ ಆದವನು, ಬಹಳ ತಿಳ್ಕೊಂಡವನು. ಏನಂದ್ರೆ ಅವನು ಮೂಲ ತಿಳ್ಕೊಂಡಿದ್ದಾನೆ, ಮೇಲಿನ ತುದಿಗೆ ಹೋಗಲ್ಲ, ಆಳಕ್ಕೆ ಹೋಗಿ ಚಿಂತನೆ ಮಾಡಿದಂಥವನು ಜ್ಞಾನಿ. ಅವನೇನು ತಿಳ್ಕೊತಾನೆ? ನಮ್ಮಲ್ಲಿ 2 ಇದ್ದಾವೆ, ಒಂದು ಆತ್ಮ, ಇನ್ನೊಂದು ಅನಾತ್ಮ ಅಂತ. ಇದು ಬಹಳ ದೊಡ್ಡ ಚಿಂತೆ. ಯಾವುದು ಆತ್ಮವಲ್ಲವೋ ಅದೆಲ್ಲವೂ ಅನಾತ್ಮ.
ಈ ದೇಹ ಅನಾತ್ಮ. ನನ್ನ ಆತ್ಮ ಇರೋದಾದರೆ ಅದನ್ನು ಬಿಟ್ಟದ್ದು ದೇಹ, ಇದು ಅನಾತ್ಮ. ಆತ್ಮವನ್ನು ಬಿಟ್ಟಂಥ ಎಲ್ಲ ಸಕಲ ವಸ್ತುಗಳೇನಿದ್ದಾವೋ ಕಣ್ಣಿಗೆ ಕಾಣಿಸುವಂಥವು ಎಲ್ಲ ಅನಾತ್ಮಗಳು ಅಂತ. ಹಾಗಾದ್ರೆ ಯಾವುದು ಮುಖ್ಯ, ಆತ್ಮ ಮುಖ್ಯನೋ ಅನಾತ್ಮ ಮುಖ್ಯನೋ ಅಂತ? ಮೂಲ ವಸ್ತು ಯಾವುದು, ಅದು ಕಾಣಿಸುವಂಥದ್ದು ಹೇಗೆ ಅಂತ. ಈಗ ನಾವು ಲೈಟ್ ಹಾಕಿದಾಗ ಬಲ್ಬು ಬೆಳಕು ಕೊಡುತ್ತೆ. ಬೆಳಕು ಶಕ್ತಿ ಯಾವುದು ಬಂದಿರೋದು? ಬಲ್ಬಿಂದ ಅಲ್ಲ, ವಿದ್ಯುತ್ ಶಕ್ತಿಯಿಂದ ಬೆಳಕು ಬಂದಿರುವಂಥದ್ದು, ಅದು ಮೂಲ ವಸ್ತು. ಅದನ್ನು ತೋರಿಸುವಂಥದ್ದು ಬಲ್ಬು. ಹಾಗೆ ಅವ್ರು ಹೇಳ್ತಾರೆ, ಸಮುದ್ರದ ಅಲೆಗೆ ಅದರದೇ ಆದಂಥ ಅಸ್ತಿತ್ವ ಇಲ್ಲ. ಅಲೆ ಅಂದರೆ ಏನು? ನೀರೇ ಅದು, ಮತ್ತೊಂದೇನಿಲ್ಲ. ನೀರು ದಂಡೆಗೆ ಬಂದು ಬಡಿದಾಗ ಅದನ್ನು ಅಲೆ ಅಂತ ಕರೀತೇವೆ. ಒಳಗಡೆ ಇದ್ರೆ ಸಮುದ್ರದ ನೀರು ಅಂತೀವಿ. ಅಲೆ ನೀರಿನ ಒಂದು ರೂಪಾಂತರ, ತಾತ್ಕಾಲಿಕ ರೂಪಾಂತರ ಅಷ್ಟೇನೆ ಅದು. ಈ ಮೇಜ್ ಇದೆಯಲ್ಲ, ಕಟ್ಟಿಗೆ ರೂಪಾಂತರ. ಕಣ್ಮುಂದೊಂದು ವಿಚಾರ ಮಾಡಿ. ಈ ಇತ್ತೀಚೆಗೆ ಮೊನ್ನೆ ಆಯಿತು ನಮ್ಮ ಆಫೀಸಲ್ಲಿ, ಒಂದು ಈ ರೋಸ್ವುಡ್ದೊಂದು ಆನೆ ತೊಗೊಂಡು ಬಂದರು, ಯಾರಿಗೋ ಗಿಫ್ಟ್ ಕೊಡಬೇಕು ಅಂತಂದ್ರು. ಎಷ್ಟು ಚಂದ ಕೆತ್ತಿದ್ರು ಆನೆ. ಅದನ್ನು ಎಲ್ಲರೂ ಆನೆ ಎಷ್ಟು ಚೆನ್ನಾಗಿದೆ, ಆನೆ ಎಷ್ಟು ಚೆನ್ನಾಗಿದೆ ಅಂತ ಇದ್ರು. ಯಾರೋ ಒಬ್ಬರು ರೋಸ್ವುಡ್ ಅಲ್ಲ ಇದು ಅಂದರು. ರೋಸ್ವುಡ್ ಅಂದ್ಕೊಂಡು ಆನೆ ಮಾಯ ಆಯಿತು. ಅರ್ಥ ಆಯ್ತಲ್ಲ ಹೇಳಿದ್ ನಾನು ಎಷ್ಟು ಚೆನ್ನಾಗಿದೆ ಅದು. ಆ ಟೀಕ್ ವುಡ್ಡೋ ರೋಸ್ ವುಡ್ಡೋ ಅಂದ ತಕ್ಷಣ ಆನೆ ಮಾಯ ಆಗತ್ತೆ, ಆನೆಯ ಮೂಲ ಗುಣ ಕಾಣಿಸೋಕೆ ಶುರು ಆಗ್ತದೆ. ಆ ಮರದಲ್ಲಿ ಆನೆ ಮಾಡಬಹುದಾಗಿತ್ತು, ಜಿರಾಫೆ ಮಾಡಬಹುದಾಗಿತ್ತು, ಕುದುರೆ ಮಾಡಬಹುದಾಗಿತ್ತು. ಅಂದರೆ ಯಾವುದು ಮುಖ್ಯ ಇದರೊಳಗೆ? ಮರ ಮುಖ್ಯ, ಅದರ ರೂಪಾಂತರ ಅದು ಆನೆ. ನೀರು ಮುಖ್ಯ, ನೀರಿನ ಒಂದು ರೂಪಾಂತರ ಅಲೆ. ಅದೇ ಥರ ನಾವು ಮಾಡ್ಕೊಂಡು ಹೋದಾಗ ಮಡಿಕೆ ಇದೆ. ಮಡಿಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಿರ್ತೀವಿ. ಮಡಿಕೆ ಮಾಡಿದ್ದು ಯಾವುದರಿಂದ? ಮಣ್ಣಿಂದ ಅಂದ ತಕ್ಷಣ ಮಣ್ಣು ಮಡಿಕೆಯನ್ನು ತಿಂದು ಹಾಕ್ತು. ಕೋಡಗನ ಕೋಳಿ ನುಂಗಿತ್ತ ತಂಗಿ, ಅದು ಬರಬೇಕಾದ ನುಂಗಿ ಬಿಡ್ತದೆ. ಆತ್ಮ ಯಾವಾಗಲೂ ಅನಾತ್ಮವನ್ನು ನುಂಗ್ತದೆ. ಯಾಕಂದ್ರೆ ಅನಾತ್ಮಕ್ಕೆ ಸ್ವಂತ ಆದಂಥ ಎಕ್ಸಿಸ್ಟೆನ್ಸ್ ಇಲ್ಲ, ಅದಕ್ಕೆ ತನ್ನ ಆದಂಥ ಅಸ್ತಿತ್ವ ಇಲ್ಲ. ನೀರಿದ್ರೆ ಅಲೆ ಆಗಬಹುದು, ನೀರೇ ಇಲ್ಲದೆ ಹೋದರೆ ಅಲೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಮಣ್ಣೆ ಇಲ್ಲದೆ ಹೋದರೆ ಮಡಿಕೆ ಆಗೋಕ್ಕೆ ಸಾಧ್ಯ ಇಲ್ಲ. ವಿದ್ಯುತ್ ಶಕ್ತಿ ಇಲ್ಲದೆ ಹೋದರೆ ದೀಪ ಆಗೋಕ್ಕೆ ಸಾಧ್ಯ ಇಲ್ಲ. ಮರ ಇಲ್ಲದೇನೆ ಟೇಬಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಷ್ಟು ಚಂದ ಹೇಳ್ತಾರೆ. 3ನೇ ಹಂತದಲ್ಲಿ ಆತ್ಮ ಅನಾತ್ಮವನ್ನು ತಿಂದು ಹಾಕ್ತದೆ ಅಂತ. ಇರೋದೊಂದೇ ಆತ್ಮ ಅಂತ ತಿಳ್ಕೊಂಡವನು ಜ್ಞಾನಿ. ಅವನ ಮೊದಲಿನ 2 ಹಂತಗಳನ್ನು ದಾಟಿ 3ನೇ ಹಂತಕ್ಕೆ ಬರ್ತಾನೆ. ಈಗ ಅದರಿಂದೇನು ಅವನು ತಿಳಿದಿದ್ದು ಅವನು ಹೇಳ್ತಾನೆ, ಮತ್ತೆ ಅನುಪಶ್ಯತಿ. ಗುರುಗಳ ಶಾಸ್ತ್ರಗಳ ಮಾರ್ಗದರ್ಶನದಿಂದ ನನ್ನ ತಿಳುವಳಿಕೆ ಬಂತು. ಯಾವ ತಿಳುವಳಿಕೆ ಬಂತು? ಆ ಕಡೆ ಸಾಲಲ್ಲಿ ಬರೋದು, ಸರ್ವಾಣಿ ಭೂತಾನಿ ಆತ್ಮವೇವ ಭೂತ್. ಎಲ್ಲ ಜೀವಗಳಲ್ಲಿ ಮುಖ್ಯವಾಗಿರುವಂಥದ್ದು ಆತ್ಮ ಒಂದೇ. ಆದ್ದರಿಂದ ಎಲ್ಲವೂ ಒಂದೇ ಆಗಿ ಐಕ್ಯ ಆಗಿದೆ ಅಂತ. 4 ವಸ್ತು ಇಲ್ಲ, 2 ವಸ್ತು ಇಲ್ಲೇ ಇಲ್ಲ, ಎಲ್ಲವೂ ಒಂದೇ ಆದದ್ದು. ಈಗ ನೋಡಿ 3 ಹಂತ. ಮೊದಲು ದೇಹದೊಳಗೆ ಆತ್ಮ ಇದೆ ಅಂತ ಮೊದಲನೇ ಹಂತ. 2ನೇದ್ದು ಎಲ್ಲ ಆತ್ಮಗಳು, ಎಲ್ಲ ದೇಹಗಳು ಆತ್ಮದಲ್ಲೇ ಇದ್ದಾವೆ ಅಂತ 2ನೇ ಹಂತ. 3ನೇ ಹಂತದಲ್ಲಿ 2 ಇಲ್ಲೇ ಇಲ್ಲ. ಅವು ನಾವು 2 ಅನ್ಕೊಂಡಿದ್ವಿ, ದೇಹ ಆತ್ಮ, ಪಾತ್ರೆ ಮತ್ತು ಒಳಗಿನ ವಸ್ತು ಅಂತ ಅನ್ಕೊಂಡಿದ್ವಿ. 2 ಒಂದೇ, ಅದು ಬೇರೆ ಅಲ್ಲೇ ಅಲ್ಲ. ಯಾಕಂದ್ರೆ ಆತ್ಮಶಕ್ತಿ ಒಂದಿದೆ ಅನ್ನೋದಾದ್ರೆ, ಎಲ್ಲ ದೇಹಗಳನ್ನು ಆವರಿಸಿದೆ ಅಂದರೆ ಆ ಆತ್ಮ ಇರೋದ್ರಿಂದ ಒಂದು ರೂಪ ಇದೆ. ಈ ಆಕಾರ, ಗಾತ್ರ, ರೂಪ ಬಂದಿರೋದು ಆ ಮೂಲ ವಸ್ತುವಿನಿಂದ. ಮಣ್ಣಿಲ್ಲದೆ ಹೋದರೆ ಮಡಿಕೆ ಹೇಗಾಗಲ್ವೋ ಹಾಗೆ ಆತ್ಮಶಕ್ತಿ ಇಲ್ಲದ್ರೆ ದೇಹ ಆಗೋಲ್ಲ. ಈ ಕಣ್ಣಿಗೆ ಕಾಣಿಸುವಂಥ ಯಾವುದೇ ವಸ್ತುಗಳು, ನಾಮ ರೂಪಗಳನ್ನು ಹೊಂದಿದಂಥ ವಸ್ತುಗಳು ಆ ಮೂಲ ವಸ್ತು ಇರೋದ್ರಿಂದ ಕಾಣಿಸುವಂಥದ್ದು. ಆದ್ದರಿಂದ ಮೂಲ ವಸ್ತು ಇರೋದು ಒಂದೇನೆ, ಅದು ಬೇರೆ ಕಾಣಿಸುತ್ತೆ ಕಣ್ಣಿಗೆ. ಇಷ್ಟು ಜೀವಗಳು ಬಂದಿದ್ದಾವಲ್ಲ ಭೂಮಿ ಮೇಲೆ, ಇವತ್ತು 7 ಬಿಲಿಯನ್ ಜೀವಗಳಿದ್ದಾವೆ. 700 ಕೋಟಿ ಜನ ಇದ್ದಾರೆ ಮನುಷ್ಯರು ಭೂಮಿ ಮೇಲೆ ಅಂತ ನಂಬ್ತೀವಿ. ಇದ್ದಾರೆ, ಈಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. 700 ಕೋಟಿ ಜನ ಇದ್ದಾರೆ, ಒಬ್ಬರಂಗೆ ಇನ್ನೊಬ್ಬರಿಲ್ಲ. ಇದೆಲ್ಲ ಯಾವುದು ಅಂದರೆ ಅದರ ರೂಪಾಂತರ. ಆ ಮೂಲ ವಸ್ತುವಿನ ರೂಪಾಂತರ ಆಗಿ ಆಗಿ ಎಷ್ಟೊಂದು ರೂಪಾಂತರಗಳಾಗಿದ್ದಾವೆ. ಒಂದು ಸಲ ನನಗದು ಸ್ಪಷ್ಟ ಆದರೆ 3ನೇ ಹಂತಕ್ಕೆ ಹೋದ ಹಾಗೆ. 3ನೇ ಹಂತಕ್ಕೆ ಹೋಗೋದು ಸರ್ವಾಣಿ ಭೂತಾನಿ ಆತ್ಮವೇವ ಭೂತ್. ಆತ್ಮ ಒಂದೇ ಇರೋದು, ಅದರ ಎಲ್ಲ ರೂಪಾಂತರಗಳು ಜೀವಗಳಾಗಿ ಬಂದಿದ್ದಾವೆ ಅಂತ. ಆದ್ದರಿಂದ ಮೊದಲನೇ ಅಜ್ಞಾನದಲ್ಲಿ ಕೇವಲ ಅನಾತ್ಮ ಕಂಡಿತು. ಸ್ವಲ್ಪ ತಿಳಿದ ಮೇಲೆ ಆತ್ಮ ಅನಾತ್ಮ ಅಂತ 2 ಕಾಣಿಸೋಕೆ ಶುರು ಆಯಿತು. 3ನೇ ಹಂತದಲ್ಲಿ ಆತ್ಮ ಬೇರೆ ಇಲ್ಲ, ಅನಾತ್ಮ ಬೇರೆ ಇಲ್ಲ, ಅನಾತ್ಮ ಅನ್ನುವಂಥದ್ದು ಆತ್ಮದ ಇನ್ನೊಂದು ರೂಪ ಅಂತ ಅನ್ನಿಸ್ತು. ಈ 3ನೇ ಹಂತದಲ್ಲಿ ಇದು 7ನೇ ಶ್ಲೋಕ ಹೇಳುವಂಥದ್ದು. ಎಲ್ಲವೂ ಒಂದೇ ಅಂದಾಗ ಎಷ್ಟು ಚಂದ. ಅದಕ್ಕೆ ಹೇಳ್ತಾರೆ, ಅವನ ಮನುಷ್ಯನಿಗೆ ಸಿಟ್ಟಾಗಿ ಬರ್ತದೆ, ಅದರ ಲಾಭ ಏನಾಗಾದ್ರೆ ತತ್ರ ಕೋ ಮೋಹ ಕ ಶೋಕ.
ಎಲ್ಲವೂ ಒಂದೇ ಅನ್ನೋದಾದ್ರೆ ಅವನು ಮೋಹ ಯಾಕೆ ಬರ್ತದೆ, ಶೋಕ ಯಾಕೆ ಬರ್ತದೆ? ಯಾವನು ಇದನ್ನು ದಾಟಿ ಹೋಗ್ತಾನೋ ಅವನಿಗೆ ಮಾತ್ರ ಮೂರನೇ ಹಂತ ಅರ್ಥ ಆಗುವಂಥದ್ದು, ಎಲ್ಲವೂ ನಾನೇ ಅಂತ ಅಂದ್ಕೊಳ್ಳುವಾಗ. ಅದಕ್ಕೊಂದು ಝೆನ್ ಹೇಳ್ತಾರೆ, ಅದು ಹೇಳಿ ಮಾತು ಮುಗಿಸ್ತೇನೆ, ಭಾಳ ಚೆನ್ನಾಗಿರುವಂಥದ್ದು. ಒಂದು ಝೆನ್ ಆಶ್ರಮದಲ್ಲಿ ಝೆನ್ ಗುರುಗಳು ದೊಡ್ಡ ಜಾಗ, ಎಲ್ಲ ಹಣ್ಣಿನ ಗಿಡ ತರಕಾರಿ ಎಲ್ಲ ಬೆಳೆಸ್ತಿದ್ರು. ಆಶ್ರಮಕ್ಕೆ ಬೇಕಾಗುವಂಥ ಹೂವು ಹಣ್ಣು ಅಲ್ಲೇ ಬರಬೇಕು. ಒಂದು ಕಡೆಗೆ ಗೋಡೆ, ಉದ್ದ ಗೋಡೆ ಇತ್ತು. ಆ ಗೋಡೆ ಪಕ್ಕದಲ್ಲಿ ಸೋರೆಕಾಯಿ ಬೀಜ ಹಾಕಿದ್ರು, ಅಲ್ಲೆಲ್ಲ ಸೋರೆಕಾಯಿ ಬೀಜ ಹಾಕಿದ್ದಾರೆ. ಆ ಬಳ್ಳಿ ಎಲ್ಲ ಹಬ್ಕೊಂಡ್ಬಿಟ್ಟಿದೆ ಗೋಡೆ ಮೇಲೆ, ಚೆಂದ ಕಾಣಿಸ್ತಾ ಇತ್ತದು. ಆಮೇಲೆ ಸೋರೆಕಾಯಿ ತೂಗಾಡ್ತಾ ಇದ್ದು ಗೋಡೆ ಕಾಣಿಸ್ಕೊಂಡು. ಸಾವಿರಾರು ಸೋರೆಕಾಯಿ ಆಗಿದ್ದು, ಆಶ್ರಮಕ್ಕೆ ಬೇಕು ಅಂತ ಇಟ್ಕೊಂಡಿದ್ದಾರೆ. ಒಂದ್ಸಲ ಅವನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾನೆ ಝೆನ್ ಗುರು, ಏನೋ ಪಿಸ ಪಿಸ ಮಾತು ಕೇಳಿಸ್ತು. ಯಾರು ಮಾತಾಡ್ತಾರೆ, ಧ್ಯಾನಕ್ಕೆ ಭಂಗ ಮಾಡ್ತಾರಲ್ಲ ಅಂತ ನೋಡಿದ. ಮನುಷ್ಯರು ಯಾರೂ ಕಾಣಿಸ್ಲಿಲ್ಲ. ಇನ್ನು ಸ್ವಲ್ಪ ನೋಡಿದ, ಇನ್ನೂ ಸ್ವಲ್ಪ ಜೋರಾಯ್ತು ಧ್ವನಿ. ಯಾರು ಮಾತಾಡ್ತಾರೆ ಅಂತ ನೋಡಿದ. ಸೋರೆಕಾಯಿ ಮಾತಾಡ್ಕೋತಾ ಇದ್ವು ಅಂತೆ ಒಂದಕ್ಕೊಂದು. ನಿನ್ನ ಮುಖ ನೋಡ್ಕೊ, ಹೆಂಗಿದ್ಯಾ ನೀನು, ನಿನ್ನ ಆಕಾರ ನೋಡ್ಕೊ, ಎಷ್ಟು ದಪ್ಪ ಇದೆಯಾ ನೋಡು ಅಂತ ಇನ್ನೊಂದು ಅಂತಿತ್ತು. ಇನ್ನೊಂದು, ನೀನು ಸೊಳಕ, ನಿನ್ನಲ್ಲಿ ಏನಿದೆ ಅಂತ ಇನ್ನೊಂದು ಅಂತ ಇತ್ತು. ಅವು ಮಾತು ಪಿಸ ಪಿಸ ಗುಣ ಇದ್ದದ್ದು ಸ್ವಲ್ಪ ಜಗಳಕ್ಕೆ ಬಂದ್ಬಿಡ್ತು, ತಾರಕಕ್ಕೆ ಏರ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂದರೆ ಧ್ಯಾನಕ್ಕೆ ಭಂಗ ಬಂತಂತೆ. ಝೆನ್ ಗುರು ಧ್ಯಾನಕ್ಕೆ ಭಂಗ ಬಂತು. ಬಂದವನು ಹೇಳಿದ, ಏನು ಮಾಡ್ತಾ ಇದ್ದೀರಿ, ಯಾಕೆ ಜಗಳಾಡ್ತೀರಿ ಅಂತ ಕೇಳಿದ. ನೋಡಿ, ಇವನು ಹಿಂಗಂತಾನೆ, ಇವನು ಹಿಂಗಂತಾನೆ, ಅವನು ಹೆಂಗಿದ್ದಾನೆ, ಇವನು ಹೆಂಗಿದ್ದಾನೆ ಅಂತೆಲ್ಲ ಅಂದ್ರಂತೆ. ಅವ್ನು ಝೆನ್ ಗುರು ಹೇಳಿದಂತೆ, ಒಂದು ಕೆಲಸ ಮಾಡಿ, ಮಾತಾಡಬೇಡಿ, ಧ್ಯಾನಕ್ಕೆ ಭಂಗ ಆಗ್ತದೆ, ಎಲ್ಲರೂ ನಿಮ್ಮ ಕೈ ಚಾಚಿ ಅಂದ. ಆ ಸೋರೆಕಾಯಿಗಳು ಕೈ ಚಾಚಿದು. ಕೈ ಮೇಲೆ ಕೆತ್ತಿ ಅಂದ. ಕೈ ಮೇಲೆ ಕೆತ್ತಿದು. ಎರಡು ಕೈ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ ಅಂದ. ಇಟ್ಕೊಂತು. ಈಗ ನಿಮ್ಮ ತಲೆ ಮೇಲೆ ಒಂದು ಕಡ್ಡಿ ಇದೆ ಗೊತ್ತಾ, ಆ ಕಡ್ಡಿನ ಹಿಂಬಾಲಿಸಿ ಹೋಗಿ ನೋಡೋಣ, ಕೈ ತಗೊಂಡು ಹೋಗಿ ಅಂದ. ಒಂದು ಸೋರೆಕಾಯಿ ತಲೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕಡ್ಡಿ ಎಳ್ಸ್ಕೊಂಡು ಹೋಯ್ತು. ಆ ಕಡ್ಡಿ ಇನ್ನೊಂದು ಸೋರೆಕಾಯಿ ಮುಟ್ತು. ಅದೇ ಥರ ಇನ್ನೊಂದು ಸೋರೆಕಾಯಿ ಮುಟ್ತು. ಆವಾಗಂದು ಅಂತ, ನಾವೆಲ್ಲ ಒಂದೇ ಕಡ್ಡಿಯಪ್ಪ, ನಾವು ಕಡ್ಡಿ ಒಂದೇ, ನಾವೆಲ್ಲ ಸೋರೆಕಾಯಿ ಗಾತ್ರ ಬೇರೆ ಇದೆ, ಆಕಾರ ಬೇರೆ ಇದೆ, ರೂಪ ಬೇರೆ ಇದೆ, ಆದ್ರೆ ಮೂಲತಃ ನಾವು ಸೋರೆಕಾಯಿಗಳೇ, ಒಂದೇ ಬೀಜದಿಂದ ಬಂದದ್ದು ನಾವೆಲ್ಲಾನು, ಒಂದೇ ಮರದ ಬೇರೆ ಬೇರೆ ಸೋರೆಕಾಯಿ ಆಗಿದ್ದೀವಿ ಅಂತ. ಅದು ಝೆನ್ ಗುರು ಹೇಳ್ತಾನೆ, ನೀವು ಆಕಾರ ನೋಡ್ತಾ ಇದ್ದೀರಲ್ಲೋ, ಗಾತ್ರ ನೋಡ್ತಾ ಇದ್ದೀರಲ್ಲೋ, ಒಳಗೆ ಸೋರೆಕಾಯಿ ಒಂದೇ, ನೀವು ಬೇರೆ ಯಾರೂ ಅಲ್ಲ. ಆ ಸೋರೆಕಾಯಿಗಿರುವಂಥ ತಿಳುವಳಿಕೆ ನಮಗೆ ಬಂದರೆ ನಮಗೂ ಕೂಡ ಎಲ್ಲವೂ ಒಂದೇ ಆತ್ಮ ಅಂತಂದಾಗ ಆ ಮನುಷ್ಯನಿಗೆ ಕ ಮೋಹ ಕ ಶೋಕ, ಅವನಿಗೆ ಮೋಹ ಯಾಕೆ, ಶೋಕ ಯಾಕೆ ಬರ್ತದೆ ಅನ್ನುವಲ್ಲಿಗೆ 7ನೇ ಪದ್ಯ ಮುಗೀತಿದೆ. 7ನೇ ಮಂತ್ರ ಮುಗೀತು. ನಾಳೆಯಿಂದ 8, 9, 10 ನಾಳೆ ಗಮನಿಸೋಣ. ನಮಸ್ಕಾರ.